ಥೋ 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 ನಿಮಗೆ ಹೆಂಗೆ ಹೇಳೋಣ. ಅಯ್ಯೋ ಅದು ನಾನು ಈಗ ಅಲ್ಲಿ ದೇವಸ್ಥಾನ ತಕ್ಕ ಹೋಗಿದ್ದೆ. ಒಳ್ಳೇದಾತಲ್ಲ, ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆ ವಿಷಯ ಅಲ್ಲೇ. ಅದಕ್ಕೇನಾತೀಗ? ಅಯ್ಯೋ ಸರೋಜಕ್ಕ, ಅಯ್ಯೋ ನಾನು ನೋಡ್ಬಿಟ್ಟೆ ಕಣೆ ಅಕ್ಕ. ಥೋ 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 ನನಗೆ ಹಿಂಗಂತ ನಾನು ಕನಸಲ್ಲೂ ನಾನು ಕಂಡಿರಲಿಲ್ಲ ಕಣೆ. ಅಲ್ವೇ ನೀನು ಹೇಳೋದು ನೋಡಿದ್ರೆ ನನಗೆ ಬಾಯಿವಾಕತ್ತು ಕಣೆ. ನನ್ನ ಮಗ ಬೇರೆ 2 ದಿನ ಬಂದದ್ದಲ್ಲ, ಮನೆಗೂ ಬಂದಿಲ್ಲ, ಅವನು ಫೋನು ಮಾಡಿಲ್ಲ. ಅಲ್ಲ ನನ್ನ ಮಗ ಏನಾನು ಸಿಕ್ಕಿದ್ದೇನೆ ನಿನಗೆ? ಪಾರ್ವತಕ್ಕ, ಶಶಿ, ನೀವಿಬ್ರು ಬಂದದ್ದು ನನಗೆ ಭಾರಿ ಸಂತೋಷ ಆಯ್ತು. ಚಿಂತೆ ಮಾಡ್ಕೊಂತ ಸುಮ್ಮನೆ ಕುತ್ಕೊಂಡಿದ್ದೆ. ಯಾವ ಹಬ್ಬ ಇಲ್ಲ ಏನಿಲ್ಲ ಅಂದ್ಕೊಂತ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಕುತ್ಕೊಂಡಿದ್ದೆ. ಆ ದೇವಿನೇ ನಿಮ್ಮ ರೂಪದಾಗ ಬಂದಂಗಾತು. ಈ ವರ್ಷ ನನ್ನ ಯೋಗ್ಯತೆಗೆ ನೀ ಹಂಗ ನನ್ನ ಕೈಲಾಗಿದ್ದ ಮಟ್ಟಿಗೆ ನಿಮಗೆ ಬರೋ ಅರ್ಶಿನ ಕುಂಕುಮ ಕೊಟ್ಟಂಗಾತು. ಅದೇನೆ ಸರೋಜ, ಎಂಥ ಮಾತಂತೀಯ? ಅರಿಶಿನ ಕುಂಕುಮಕ್ಕಿಂತ ಭಾಗ್ಯ ಬೇಕೇನೆ ಮುತ್ತಿಗೆ ಹೆಣ್ಮಕ್ಳಿಗೆ. ಅದೇ ಅಲ್ವೇನೆ ಶ್ರೇಷ್ಠ. ಲೇ ಸರೋಜಿ ಆಗಾಳ ಬೇಬಿ, ನೀನು ಬಂದೆ ಬಾರೆ, ಅರಿಶಿನ ಕುಂಕುಮ ತಗ ಬಾರೆ. ಆಗ ಬೇಬಿ, ನೀನಿಲ್ಲೇ ಬಂದದ್ದು ಒಳ್ಳೇದಾತವ. ಈಗ ನಾನು ನಿಮ್ಮನೆಗೆ ಬರೋಣಂತ ಹೊರಟಿದ್ದೆ, ಪೂಜೆ ಕರಿಯೋಣಂತ ಬರ್ತಿದ್ದೆ, ಅಷ್ಟೊತ್ತಿ ನೀನೇ ಇಲ್ಲೇ ಸಿಕ್ಕೆ ನೋಡು. ಅಯ್ಯೋ ಅದು ಪರ್ವತಕ್ಕ, ಪೂಜೆ ಒತ್ತಟ್ಟಿಗೆ ಇರಲಿ, ಸಾಯಂಕಾಲಕ್ಕೆ ಬರ್ತು ನಾನು. ಆಮೇಲೆ ಇಲ್ಲಾಂದ್ರೆ ನೋಡೋಣ. ಸರೋಜಕ್ಕ, ಅದು ನಾ ಏನಾತೆ ಒಂದೇ ಸಮಕ್ಕೆ ಸರೋಜಕ್ಕ ಅಂತ ಬಡ್ಕೊಂತಿದೀಯ. ಏನಾತೆ ಅಂಥದ್ದು? ಏನಾನು ಆಗ್ಬಾರ್ದು ಆತೇನೆ? ಓನವ ಒಳ್ಳೆ ಹಬ್ಬದ ದಿನ ಯಾಕೆ ಮಾಡ್ತಿದೀಯ? ಥೋ 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 ನಿಮಗೆ ಹೆಂಗೆ ಹೇಳೋಣ. ಅಯ್ಯೋ ಅದು ನಾನು ಈಗ ಅಲ್ಲಿ ದೇವಸ್ಥಾನ ತಕ್ಕ ಹೋಗಿದ್ದೆ. ಒಳ್ಳೇದಾತಲ್ಲ, ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆ ವಿಷಯ ಅಲ್ಲೇ. ಅದಕ್ಕೇನಾತೀಗ? ಅಯ್ಯೋ ಸರೋಜಕ್ಕ, ಅಯ್ಯೋ ನಾನು ನೋಡ್ಬಿಟ್ಟೆ ಕಣೆ ಅಕ್ಕ. ಥೋ 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 ನನಗೆ ಹಿಂಗಂತ ನಾನು ಕನಸಲ್ಲೂ ನಾನು ಕಂಡಿರಲಿಲ್ಲ ಕಣೆ. ಅಲ್ವೇ ನೀನು ಹೇಳೋದು ನೋಡಿದ್ರೆ ನನಗೆ ಬಾಯಿವಾಕತ್ತು ಕಣೆ. ನನ್ನ ಮಗ ಬೇರೆ 2 ದಿನ ಬಂದದ್ದಲ್ಲ, ಮನೆಗೂ ಬಂದಿಲ್ಲ, ಅವನು ಫೋನು ಮಾಡಿಲ್ಲ. ಅಲ್ಲ ನನ್ನ ಮಗ ಏನಾನು ಸಿಕ್ಕಿದ್ದೇನೆ ನಿನಗೆ? ಓನೇ ಆಗ್ಲಿಂದ ನೋಡ್ತಾ ಇದ್ದೀನಿ, ಒಂದೇ ಸರಿ ಗಾಬರಿ ಆಗಂಗೆ ಹೇಳ್ತಿದೀಯವ. ಅಲ್ಲ ಪಾಪ ಅವಳು ಸರೋಜ ಮನೆಗೆ ಮಗ ಬಂದಿಲ್ಲ ಏನಿಲ್ಲ ಅಂತ ಚಿಂತೆ ಮಾಡ್ತಿದ್ದಾನೆ. ಅಲ್ಲೇ ಮಗ ಏನನ ಮಗಂದು ವಿಷಯ ಗೊತ್ತಾತೇನೆ. ನಮಗೂ ಗಾಬರಿ ಆಗ್ತತ್ತವ ನೀನು ಹೇಳೋದು ನೋಡಿದ್ರೆ. ಥೋ 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 ಮಗ ಅಲ್ಲ ಅದು ಪರ್ವತಕ್ಕ. ಮತ್ತೆ ಹೆಂಗೆ ಹೇಳೋಣವ? ಥೋ ನಾನು ನೋಡ್ಬಿಟ್ಟೆ ಇವತ್ತು. ನನಗೆ ಹಿಂಗಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ ಅಕ್ಕ. ಈಗ ಅರ್ಜೆಂಟಾಗಿ ಬರ್ರಿ ಹೋಗೋಣ. ಹೆಂಗ ಬಂದಿದ್ದೀರಾ ನೀವು ಬರ್ರಿ ಜೊತೆಗೆ. ದೇವಸ್ಥಾನ ತಕ್ಕ ಹೋದ್ರಿ ನಿಮಗೆ ಗೊತ್ತಾಕತ್ತೆ. ಅಲ್ಲ ಏನು ವಿಷಯ ಅಂತಾದರೂ ಹೇಳಿ, ಒಂದೇ ಸರಿ ಹಿಂಗೆ ಎದುರಿಸ್ತಿದೆಯಲ್ಲೇ. ಸರೋಜಕ್ಕ ಹೆಂಗೆ ಹೇಳೋಣವ? ಬಾ ಹೋಗೋಣ ಅಲ್ಲಿ ದೇವಸ್ಥಾನ ತಕ್ಕೆ. ಅಲ್ಲಿ ಬಂದರೆ ನಿನಗೆ ಗೊತ್ತಾಕತ್ತೆ. ಅಲ್ಲ ಬೇಬಕ್ಕ, ಹೆಂಗೇಳೋಣ ಅಂದರೆ ದೇವರು ಬಾಯಿ ಕೊಟ್ಟಲ್ಲಿ ನಿನಗೆ, ಅದ್ರಾಗ ಹೇಳ್ಬಾರ್ದೆ ತೀರಾ. ಪಾಪ ಅವಕ್ಕ ಎಷ್ಟು ಹೆದರಿಕೆಂತ ಇದ್ದೆ. ಹ್ಞೂ ಕಣೆ. ಅಲ್ಲ ಕಣೆ, ಏನಂತ ವಿಷಯ ಹೇಳಿ ಒಂದು ಸ್ವಲ್ಪ ಸಮಾಧಾನ ಆಕತ್ತೆ. ಸರೋಜಕ್ಕ, ಅದು ನಿನ್ನ ಗಂಡ ಯಾವ ನನ್ನ ಗಂಡಿಗೆ ಏನಾತೆ? ಅಲ್ಲ ಕಣೆ, ನನ್ನ ಗಂಡಿಗೆ ಏನಾನ ಆಕ್ಸಿಡೆಂಟ್ ಆತೇನೆ, ಅಥವಾ ಏನಾರ ಕೈಯ ಕಾಲ ಮುರಿದು ಏನಾನ ಆತೇನೆ ಹೇಳೇ. ಅಯ್ಯೋ ದೇವ್ರೆ, ಇವತ್ತು ನನ್ನ ಮುತ್ತೈದ ಭಾಗ್ಯನೇ ಓದಂಗಾತಲ್ಲೇ. ಇವತ್ತು ಒಳ್ಳೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ನಾನು ಇಂಥ ಗತಿ ಬರ್ತತೆ ಅಂತ ಅಂದ್ಕೊಂಡಿದ್ದಿಲ್ಲಲ್ಲೇ. ಅಥವಾ ಏನೋ ಆತೆ, ನಾನು ಕುಡ್ದು ನಾನು ಬಿದ್ದನೇನೆ. ಸುಮ್ಮನಿರಬಾರ್ದೆ, ಬಿಡ್ತು ಅನ್ನೋ ಫಸ್ಟು. ಒಳ್ಳೆ ಹಬ್ಬದ ದಿನ ನೀನು ನೋಡಬಾರ್ದೆ ಅಂತ ಅಪ್ಶಕ್ಕನ ಮಾತಾಡ್ತಿ. ಸುಮ್ಮನಿರು. ನಿನ್ನ ಗಂಡಗೆ ಏನಲ್ಲಿ ಬ್ಯಾನಿ ಬಂದಿಲ್ಲ, ಕೊಲ್ಲಿದ್ದಂಗೆ ಅದಾನೆ. ನನ್ನ ಜೊತೆಗೆ ಬರ್ರಿ, ಅಲ್ಲಿ ನೋಡುವಂತ್ರಿ ಗೊತ್ತಾಕತ್ ನಿಮಗೇನೆ. ಇವಳು ಏನು ಹೇಳಂಗೆ ಕಾಣಲ್ಲ. ಬಾರಿ ಅದೇನು ತೋರಿಸ್ತಾಳ, ಅದೇನು ಅಲ್ಲಿ ಆಗ್ಬಾರ್ದಾಗಿತ್ತು. ನೋಡೇ ಬಿಡೋಣ ಬಾರಿ ದೇವಸ್ಥಾನ ತಕ್ಕಂತೆ. ನಾನು ಬೆಳಗಿಂದ ಹೋಗೋಣ ಅಂದ್ಕೊಂಡಿದ್ದೆ, ಹೋಗಕ್ಕೆ ಆಗಿಲ್ಲ. ಕೆಲಸದಾಗೆ ದೇವ್ರ ದರ್ಶನ ಮಾಡ್ದಂಗೆ ಆಕತ್ತೆ, ಅಲ್ಲಿ ಏನಾಗೈತಿ ಏನಿಲ್ಲ ಅಂತ ನೋಡ್ದಂಗೆ ಆಕತ್ತೆ. ಬಾರಿ ಧೈರ್ಯವಾಗಿ. ಯಾಕೆ ನೀನು ಗೋಳ ಆಡ್ತೀಯ? ಬರ್ರಿ ಹೋಗೋಣ ಸರ್ನ. ಏನೋ ಇವತ್ತು ನಿನ್ನ ದಯೆಯಿಂದ ನನ್ನ ಹೆಂಡತಿ ಪ್ರಾಣ ಉಳ್ದಂಗೆ ಕತೆ ಕಣವ. ದಯವಿಟ್ಟು ನನಗೆ ಸಹಾಯ ಮಾಡವ. ಅಯ್ಯೋ ಅಂಕಲ್, ನೀವು
ಬೇಜಾರು ಮಾಡ್ಕೊಬೇಡಿ. ಅದೆಷ್ಟಾಗುತ್ತೆ ಇವತ್ತಿನ ಮೆಡಿಸಿನ್ ಖರ್ಚು? ಮಾತ್ರೆ ಟಾನಿಕ್ ಅಂತ ಏನೇನೋ ಹೇಳ್ತಾರೆ ಕಣವ. ದಿನಕ್ಕೆ 10,000 ಆದ್ರೂ ಸಾಲದೆ. ನೋಡವ ನಿನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಕೊಡವ. ಏ ಸರೋಜಿ, ನೋಡಿ ಅಲ್ಲಿ ನಿನ್ನ ಗಂಡ ಹುಡುಗಿ ಜೊತೆ ಮಾತಾಡ್ತಿರೋದ. ಅಲ್ಲೇ ನಾವೇನೋ ಆಗಬಾರ್ದಾಗಿತ್ತಂತ ಓಡ್ ಬಂದ್ರೆ ನೀನೇನೆ ಯಾರ ಹುಡುಗಿ ಏನು ಮಾತಾಡ್ತಿರ್ಬೋದು? ಸದ್ಯ ನನ್ನ ಗಂಡಿಗೆ ಏನಾಗಿಲ್ಲಲ್ಲ, ನಾನು ಏನಾಗಿತ್ತು ಏನೋ ಅಂತ ಭಯ ಪಟ್ಬಿಟ್ಟಿದ್ದೆ. ಅದು ಸರಿ, ಆ ಹುಡುಗಿ ಯಾರಪ್ಪ? ನಾನಂತೂ ಈ ಊರಾಗೂ ನೋಡಿಲ್ಲ. ಏನು ಪರ್ವತಕ್ಕ, ನೀನೇ ನನ್ನ ನೋಡಿ ಈ ಹುಡುಗಿನ? ಏನಪ್ಪ, ಏನೋ ನಮ್ಮ ಸಂಬಂಧಿಕರೇ? ಅಯ್ಯೋ, ಇನ್ನು ಸ್ವಲ್ಪ ಹತ್ರಕ್ಕೆ ಕೇಳ್ಸೋಣ ಬರ್ರಿ. ಇದೆಲ್ಲ ಮ್ಯಾಟ್ರ್. ನಾನು ಹೇಳ್ಬೇಕಾಗಿರೋದೇ ಬೇರೆ, ನೀವು ಅಂದ್ಕೊಂತಿರೋದೇ ಬೇರೆ. ಹೌದೇನೆ, ನಡ್ರಿ ಸ್ವಲ್ಪ ಹತ್ರಕ್ಕೆ ಹೋಗೋಣ. ಅದು ಏನು ನೋಡೇ ಬಿಡೋಣ. ಏನಪ್ಪ? ಓಯ್ ಏನಪ್ಪ, ಬಾ ಇಲ್ಲಿ. ಅಯ್ಯೋ ಈ ಬಚ್ಚಿ ಅವತ್ತು ಬಸ್ ಸ್ಟ್ಯಾಂಡ್ನಾಗ ಇತ್ಲಲ್ಲ ಆ ಬಚ್ಚಿ. ಅಯ್ಯೋ ಈ ಕ್ಯಾಕ್ ನಾನು ಕರೀತಾಳೆ. ಅಂಕಲ್ ನೋಡಿ, ನಿಮ್ಮನ್ನು ಯಾರು ಮಾತಾಡಿಸ್ತಿದ್ದಾರೆ. ಯಾರೋ ಏನೋ ಬಿಡಮ್ಮ, ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ, ಹಂಗಾಗಿ ಯಾರು ಮಾತಾಡಿಸ್ತಾ ಇದ್ದಾರೆ. ನೀನು ಸರ್ನ ದುಡ್ಡು ಕೊಡಮ್ಮ, ನಾನು ಹೋಗ್ತೀನಿ ಓದ್ತಕ್ಕ ಹಾಸ್ಪಿಟ್ಲಿಗೆ. ಏನಪ್ಪ, ನೀನು ಅವತ್ತು ಬಸ್ ಸ್ಟ್ಯಾಂಡಿಗೆ ಸಿಕ್ಕಿದ್ದಲ್ಲ, ಅದೇನೋ ಹೆಸರು ಹೇಳ್ದೆ ಕಣಪ್ಪ ನೀನು. ರಾಮಣ್ಣ. ರಾಮಣ್ಣ ಅಲ್ಲೇನಪ್ಪ ನೀನು? ಅಜ್ಜಿ, ಇವ್ರು ನಿಮಗೆ ಗೊತ್ತಾ? ಅಯ್ಯೋ ನನಗೆ ಗೊತ್ತು. ಇವನು ನನ್ನ ತಮ್ಮ ಕಣಮ್ಮ ಇವನು. ಅಯ್ಯೋ ಹೌದಾ? ಹಂಗಾರೆ ನಿಮಗೆಲ್ಲ ವಿಷಯ ಗೊತ್ತಿದೆ? ಅಯ್ಯೋ ಅಜ್ಜಿ, ನಾನು ನಿನ್ನ ತಮ್ಮಲ್ಲ ಕಣಜ್ಜಿ. ನಮ್ದಿದೆ ಊರು. ನೀನು ಯಾರು ನೋಡ್ದೇವೋ ಏನೋ, ನೀನು ತಪ್ಪು ತಿಳ್ಕೊಂತಿದ್ದೀನಿ ನೋಡು. ಅದೇನಪ್ಪ ಹಂಗೆ ಸುಳ್ಳು ಹೇಳ್ತಿ? ಅಲ್ಲಿ ಹಿಂದೆ ನನ್ನ ಮಗಳು ನಿಂತಿಲ್ಲ ಅಲ್ಲಿ. ನನಗೆ ರೂಮರ್ವಾದ್ರು ನನ್ನ ಮಗಳಿಗೆ ರೂಮರ್ವಲ್ಲ. ತಿಳ್ಕೊಂಬಿಡು ನೀನು. ನಾನು ಏನು ಅಂದ್ಕೊಂಡಿದ್ದೀಯ? ಅವತ್ತು ನೀನೇ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನನ್ನ ಹತ್ರ 100 ರೂಪಾಯಿ ಇಸ್ಕೊಂಡೋಗಿದ್ದೀಯಾ. ನನಗೆ ಹೇಳ್ತಿಲ್ಲ ಮಕ್ಕಳಿಲ್ಲ ಅಂತ. ಅಲ್ಲೇ ಮರ್ತೋಗ್ಬಿಟ್ಟೇನ ನೀನು? ಏನು, ಇವ್ರಿಗೆ ಹೇಳ್ತಿ ಮಕ್ಕಳಿಲ್ವಾ? ಅಯ್ಯೋ ಇಲ್ಲ ಕಣವ, ಹೇಳ್ತಿಲ್ಲ ಮಕ್ಕಳಿಲ್ಲ ಪಾಪ. ಹೇಳ್ತಿ ಏನೋ ಹಿಂಗೆ ಮನೆ ಏನೋ ಕುಸ್ತು ಏನೋ ಅಂತ ಅಂದದ್ನವ. ಮನೆ ಬಿದ್ದು ಏನೋ ಹೇಳ್ತಿ ಸತ್ತೋಗ್ಬಿಟ್ಲು. ಮಕ್ಕಳೆಲ್ಲ ನನ್ನ ಹೊರಕ್ಕೆ ಹಾಕಿದಾರಂತ ನನಗೆ ಹೇಳಿದ್ದ. ನನಗೆ ಭಾಳ ಚೆನ್ನಾಗಿ ನೆನಪೈತೆ. ಈಗ ನೋಡಿದ್ರೆ ನಾನು ಯಾರೋ ಏನೋ ಗೊತ್ತಿಲ್ಲ ನನಗೆ ಮಾತಾಡ್ತಾ ಇದ್ದಾನೆ. ನೋಡಿ ಸುರಜಿ, ಕೇಳಿಸ್ಕ. ಇದನ್ನೇ ನಾನು ಹೇಳೋಣ ಅಂತೇಳಿ ಅಲ್ಲಿ ಇಲ್ಲಿಂದ ಎದ್ನೋ ಬಿದ್ದ ಓಡ್ ಬಂದಿದ್ನಿ ಮನೆಗೆ. ನಿನ್ನ ಗಂಡ ಏನೇನು ಕತೆ ಕಟ್ತಾ ಇದ್ದಾನೆ ಕೇಳಿಸ್ಕೆ ಅಲ್ಲಿ. ಅಜ್ಜಿ ನೀನು ಏನು ಸುಳ್ಳು ಹೇಳ್ತೀಯ? ನನ್ನ ಹೆಂಡ್ತಿ ಇದ್ದಾಳೆ. ನೀನು ಯಾರನ್ನೋ ನೋಡಿ ಯಾರು ಅಂತ ತಪ್ಪು ತಿಳ್ಕೊಂತಿದ್ದೀಯ ನೋಡು. ಅಣ್ಣ, ಏನು ಸುಳ್ಳು ಹೇಳ್ತೀಯ? ನಾವೇ ಅವತ್ತು ನಿನಗೆ 100 ರೂಪಾಯಿ ಕಟ್ಟು ಕಳಿಸಿದ್ದೀವಿ. ಇನ್ನೊಬ್ಬಣ್ಣ ಅವತ್ತು ಯಾರೋ ನಿನ್ನ ಬಂದು ಕರೀಲಿಲ್ಲ. ನಾನು ನೋಡಿದ್ದೀನಿ. ನೀನು ಸುಳ್ಳು ಹೇಳ್ಬಿಡ ಬಿಡು.